ಏನಾಗಿದೆ? ಅವರ ನಮ್ಮ ದಾಸೋ ಅನ್ನ ಊಟ ಅನ್ನದಾಗ ಯಾರೋ ವಿಷಯ ಬೆರೆಸಿದ್ರು. ಅವರ ವಿಷಯ ಬೆರೆಸಿದ್ರು. ಆ ಶ್ರೀ ವೀರಭದ್ರೇಶ್ವರನ ಕೃಪೆಯಿಂದ ಈ ಊಟ ಮಾಡಿದವರು ಯಾರು ಸಾಯ್ಲಿಲ್ಲವಾ? ಸಾಯ್ಲಿಲ್ಲ. ಅಯ್ಯೋ ದೇವರೇ, ಎಂತ ಕೆಲಸ ಆಗೋಯ್ತು. ಎಷ್ಟು ದಿನ ದಾಸೋಹ ನಡೆಸ್ತಾ ಇದ್ದೀನಿ, ಒಂದು ಸಲನೂ ಈ ಕೆಲಸ ಆಗ್ಲಿಲ್ಲ ಅಂದ್ಮೇಲೆ ಇದರಲ್ಲಿ ಆ ನೀಲಕಂಠ, ವಿಷಕಂಠ, ಮಣಿಕಂಠ ನೀನಾದ್ರೂ ಕೈವಾಡಿ ಇರ್ಬೋದು ಅಂತ ಅನ್ಸ್ತಾ ಇದೆ. ನೋಡಿದ್ಯಾ ಸುಮಂಗಲ, ಜನರ ಬುದ್ಧಿ ಹೇಗಿದೆ. ಅವರಿಂದ ಪುಣ್ಯದ ಕೆಲಸ ಮಾಡದಿದ್ದರೂ ಪರವಾಗಿಲ್ಲ, ಮತ್ತೊಬ್ಬರ ಮಾಡುವ ಪುಣ್ಯದ ಕೆಲಸದಲ್ಲಿ ಪಾಪದ ಕೆಲಸ ಹುಡುಕ್ತಾ ಹೋಗ್ತಾರೆ. ಅಂತವರಿಗೆ ಏನಂತ ಕರೆಯಬೇಕು? ಹೆತ್ತ ತಾಯಿಯಲ್ಲಿ ಮತ್ತೊಬ್ಬರೊಂದಿಗೆ ಮಲಗಿಸುವ ಹೋಸರ ಜನರು. ಹೌದು, ಇದರಲ್ಲಿ ಆ ನೀಚರ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಆ ದೇಸಾಯಿ ಅಣ್ಣ ತಮ್ಮಂದಿರು ದಬ್ಬಾಳಿಕೆ ದರ್ಪ ಹತ್ತು ಮೀರಿ ಹೋಗುತ್ತಾ ಇದೆ. ಪ್ರತಿಯೊಂದು ನನ್ನ ಪುಣ್ಯದ ಕಾರ್ಯಗಳಲ್ಲಿ ಪಾಪಿಗಳಾಗಿ ಕಾಣುತ್ತಿರುವ ಆ ದೇಸಾಯಿ ಅಣ್ಣ ತಮ್ಮಂದಿರ ಒಂದು ಗತಿ ಕಾಣಿಸಿದಾಗಲೇ ಸುತ್ತು 40 ಹಳ್ಳಿಗೆ ಶಾಂತಿ ಸಿಗೋದು. ಆ ವಿಷಕಂಠ, ನೀಲಕಂಠ, ಮಣಿಕಂಠ, ಇನ್ನೊಬ್ಬನಿದ್ದಾನೆ ಝಗಳಗಂಟ ಎಂಬ ಕಾರ್ಖಾನೆ. ಅವರನ್ನು ಕತ್ತು ಹಿಡಿದು ತಂದು ನಮ್ಮ ಮನೆಯ ನಡಗೊಂಬಕ್ಕೆ ಕಟ್ಟಿ ಚವಾಟಿಯನ್ನು ಹೊಡೆಯಾಗಲೇ 40 ಹಳ್ಳಿಗೆ ಶಾಂತಿ ಸಿಗುವುದು. ಅವರಿಂದ ಆಗುವ ಅನ್ಯಾಯ, ಅಧರ್ಮ ಹತ್ತು ಮೀರಿ ಹೋಗುತ್ತಾ ಇದೆ. ದಯವಿಟ್ಟು ಅಂತ ನಿರ್ಧಾರ ಮಾಡಿ. ಯಾಕೆ ನಿಮ್ಮನ್ನು ಕಳಿಸಲು ನನ್ನ ಮನಸ್ಸು ಹೋಗ್ತಾ ಇಲ್ಲ. ನೀವು ಹೋಗ್ಬೇಡಿ. ಸುಮಂಗಲ, ನೀನು ಧೈರ್ಯದಿಂದಿರು. ನಾನು ಹೋಗಿ ಬರುತ್ತೇನೆ ಸುಮಂಗಲ, ನಾನು ಹೋಗಿ ಬರುತ್ತೇನೆ. ನೀನು ನಗುತ್ತಾ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ, ಹೋಗ್ಬೇಡಿ.